ನಮಸ್ಕಾರ. ಸಿಸ್ಟರ್ಸ್ ಕಿಚನ್‌ಗೆ ಸ್ವಾಗತ. ಪಾಯಸ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ, ಶಾವಿಗೆ, ಕೋವಾ ಪಾಯಸ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಮೂರು ಸ್ಪೂನ್ ಆಗಷ್ಟು ನೈಲಾನ್ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ, ಸಾಬುದಾನಿ. ಹುರ್ಕೋತಾ ಇದ್ದೀನಿ. ಜಸ್ಟ್ ಒಂದು ನಿಮಿಷ ಹುರ್ಕೋತಾ ಇದ್ದೀನಿ. ನೋಡಿ, ಚಟಪಟ ಅಂತ ಇದೆ. ಅರ್ಧ ಲೀಟ್ರ್ ಆಗುವಷ್ಟು ಗಟ್ಟಿ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿದ ನಂತರ ಚೆನ್ನಾಗಿ ಹಾಲು ಕುದೀಲಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1-2 ಆಗಷ್ಟು ಕ್ಯಾರೆಟ್ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಲೆಲ್ಲ ಚೆನ್ನಾಗಿ ಕುದ್ದಿದೆ. 2 ಸ್ಪೂನ್ ಆಗಷ್ಟು ಕೋವಾ ಹಾಕ್ತಾ ಇದ್ದೀನಿ, ಸಪ್ಪೆ ಕೋವಾ. ನಿಮ್ಮ ಹತ್ರ ಕೋವಾ ಇದ್ದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಒಂದು 3 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಸಕ್ಕರೆ ಕೋವಾ ಎಲ್ಲ ಕರಗ್ತಾ ಇದೆ. ಹಾಲು ತಿಕ್ಕಾಗಿ ಬರ್ತಾ ಇದೆ. ಕ್ಯಾರೆಟನ್ನು ರುಬ್ಬಿಟ್ಕೊಂಡಿದ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ನೈಸಾಗಿ ರುಬ್ಕೊಳ್ಳಿ. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಕಲರ್ ಬರಲಿ ಅಂತ ಕ್ಯಾರೆಟನ್ನು ಹಾಕಿದ್ದೀನಿ. ಇವಾಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ. ರೋಸ್ಟ್ ಮಾಡಿರುವಂಥ ಶಾವಿಗೆ ತೊಗೊಂಡಿದ್ದೀನಿ, ಪಾಯಸ ಮಾಡುವಂಥದ್ದು ಹಾಕ್ತಾಯಿದ್ದೀನಿ. ಶಾವಿಗೆ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸೋದು ಬೇಡ. ಜಸ್ಟ್ 1 ಮಿನಿಟ್ ಆದರೆ ಸಾಕು. ಶಾವಿಗೆ ಹಾಕಿದ ನಂತರ ತುಂಬ ಹೊತ್ತು ಕುದಿಸೋದು ಬೇಡ. ನೋಡಿ, ರೆಡಿಯಾಗಿದೆ. ಶಾವಿಗೆ ಹಾಕಿದ ನಂತರ 1 ನಿಮಿಷ ಕುದಿಸಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತಿಕ್ಕಾಗಿ. ಸಬ್ಬಕ್ಕಿ, ಶಾವಿಗೆ, ಕೋವಾ ಪಾಯಸ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವೊಂದ್ಸಲ ಟ್ರೈ ಮಾಡಿ. ನಿಮಗೆ ಏನಾದರೂ ಚಿಲ್ಡ್ ಆಗಿ ಕುಡಿಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡೀರಿ 1 ಅವರು. ನಿಮಗೇನಾದರೂ ಹಾಗೆ ಬೇಕಂದರೆ ಬಿಸಿ ಬಿಸಿಯಾಗಿ ಮಾಡಿದ ತಕ್ಷಣ ಕುಡೀರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.